ಸಾಕು ಅವ್ರು ಹೇಳ್ತಾರ. ಏನ್ ಹೇಳ್ತಾರ ಅವರು? 2 ದಿನ ಕಾರ್ಯಕ್ರಮ ನಡಿಲಕ್ಕರೆ ರೊಕ್ಕ ಕಮಿಟಿಯವ್ರು ಕೊಡ್ಲಿಕ್ಕೆ ಏನಂತ ನಾ ಕೊಡ್ತೀನಿ, ಊಟ ಬಿಟ್ಟು ನೀವ್ 2 ದಿನ ಹಾಡ್ರಿ. ನೀವ್ ಉಲ್ಟಾ ತಿಳ್ಕೊಂಡ್ರಿ ಅದನ್ನ. ಅಲ್ಲೇ ಉಲ್ಟಾ ಪಲ್ಟಾ ಮಾಡ್ಯಾರ ಅವರು. ನೀವು ಊಟ ಇಲ್ಲ ನನಗ್ ಹೊಟ್ಟೆ ಹೊಟ್ಟೆ ಬಡ್ಕೊಳಕತ್ತಿದ್ರಲ್ಲ, ಊಟ ಏನು ಸಂಬಂಧ ಇಲ್ಲ. ಪಾಳದೊಳಗ ಒಂದ್ 2 ಚಾಲ್ ಹಾಡಿರಿ, 1 ಸ್ತೋತ್ರ ಪದ ಹಾಡಿರಿ, 1 ಮಾರ್ಗ ಹಾಡ್ಯಾರ. ಮಾರ್ಗದೊಳಗ ಹೊಟ್ಟೆ ಹಸಿದ ಅವಶ್ಯಕತೆ ಇಲ್ಲ. ಜಗಳ ತೆಗಿಬೇಕಾರ, ಜ್ಞಾನದ ಜಗಳ ನಡಿಬೇಕಾದ್ರ ಅಲ್ಲಿ ಊಟ ಅವಶ್ಯಕತೆ ಇಲ್ಲ. ಜ್ಞಾನ ಬುದ್ಧಿ ಇರ್ಬೇಕಾರ ನೀವ್ 2 ದಿನ ಊಟ ಬಿಡ್ರಿ, 4 ದಿನ ಊಟ ಬಿಡ್ರಿ. ಮುಂದ್ ಹೊಡಿದು ಹಿಂದ್ ಹೊಡಿದು ಅದೊಟ್ಟು ನಮಗೆ ಇರ್ಲಿ ನಿಮಗೆ ಇರ್ಲಿ ವಿಷಯ ಮಾತಾಡಿದ್ರು. ಇನ್ನೊಂದು ಮಾತು ಹೇಳಿದ್ರು ಅವರು. ಏನ್ ಹೇಳ್ತಾರ? ಇನ್ನೊಂದು ಮಾತ, ಜಗಳ ಮಾಡ್ಬೇಕು, ಕುಸ್ತಿ ಹಿಡಿಬೇಕ. ಜ್ಯೋತಿ ತಾಯಿನವೇ ಜಾತಿಯಲ್ಲಿ ವಿಜಾತಿಯನ್ನ ಬೇಡ, ದೇವರಲ್ಲಿ ದಾತನ ಜಾತ ಸರ್ವಜ್ಞ ಅಂತ ಮಾತು ಹೇಳ್ತಾರ. ಹೌದು. ಯಾಕೆ ಹೇಳ್ತಾರ ಈ ಮಾತ? ಇದೇ ಮಾತು ಯಾಕೆ ಹೇಳಿದ್ರು ತಮ್ಮ? ಯಾಕೆ ಹೇಳ್ತಾರ? ನಮ್ಮ ನಿಮ್ಮಲ್ಲಿ ಜಾತಿಗಳು ಬೇರೆ ಬೇರೆ ಇರಬಹುದು ಕರೆ, ಆದ್ರೆ ಎಲ್ಲಾರ ಮನೆಯಲ್ಲಿ ಉರಿಯುವಂತ ಜ್ಯೋತಿ ಅನ್ನೋದಲ್ಲ, ಇದು ಒಂದೇ ಹೇಳ್ತಾರ. ಇದು ಒಂದೇ ಅದ. ಇದಕ್ಕೆ ಜಾತಿ ಭೇದ ಏನಿಲ್ವಾ? ಆ ಶ್ರೀಮಂತರ ಮನೆ ಒಳಗ ಹೆಚ್ಚು ಉರಿಬೇಕು, ಬಡವರ್ಗರ ಮನೆ ಒಳಗ ಕಮ್ಮು ಉರಿಬೇಕನ್ನೋದು, ಕಮ್ಮು ಉರಿಬೇಕನ್ನೋದು, ಅದರಲ್ಲಿ ಭೇದ ಭಾವಗಳನ್ನ ಇಲ್ಲಿವಾ ಇಲ್ಲ. ಅದಕ್ಕ ಜಾತಿಯಲ್ಲಿ ವಿಜಾತಿಯನ್ನ ಬೇಡ, ದೇವರಲ್ಲಿ ದಾತನ ಜಾತ ಸರ್ವಜ್ಞ ಅಂತ ತಿಳ್ಕೊಂಡು ಸರ್ವಜ್ಞ ಮೂರ್ತಿಗಳನ್ನ ಮಾತು ಹಿಂಗ ಹೇಳ್ತಾರ. ಮಾತಾ ಇರ್ಲಿ. ಯಾಕಪ್ಪ ಅಂದ್ರೆ ಇವತ್ತೇನು ಬಾಳೆನ ಮಾತಾಡುವಂತ ವಿಶೇಷ ಬೇಡ. ಬಾಳೆನ ಮಾತಾಡ್ಬಿಡ್ರಿ, 2 ತಾಸು ಮಾತಾಡ್ರಿ. ಇಲ್ಲಿ ಕೇಳಿಲಿ, ಯಾಕಂದ್ರ ಅಂತ ವಿಷಯ ಬಿಡೋದನ್ನ ಅದು ಬಿಡುದವೇನ. ಎಷ್ಟ ವಿಷಯ ಅದ, ಎಷ್ಟು ಕರ್ದ ಅಷ್ಟೇ ತುರ್ಸೋದ, ಅಷ್ಟ ತುರ್ಸೋಳದ. ಹೆಚ್ಚಿ ತುರ್ಸುದ್ರ ಸರಜೋಡಿಯ ಕಲಾವಿದ್ರು ಬಹಳ ಚಂದ ಮಾತಾಡಿದ್ರು. ಮಾತಾಡ್ರಿ ಗೌಡ್ರು. ಸರಜೋಡಿಯ ಕಲಾವಿದ್ರ ಕಲೆ ಹೋಗಕ್ಕಿಂತ ಮುಂಚಿತವಾಗಿ ನನ್ನಪ್ಪ ಅಮೋಕ್ಷದೆ ಹಂಗ ಕೈಲಾಸದೊಳಗ ಗುರುವಿಗೆ ದುಡ್ಕೊಂಡ ಗುರುವಿನ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಹೆಂಗ ಬಂದ ಅನ್ನೋದೊಂದು 4 ಮಾತ್ರೊಳಗ ಹೇಳಿ ಮತ್ತ ನಮ್ಮ ಸರಜೋಡಿ ಕಲಾವಿದರ ಕಡೆ ಅಣ್ಣರ ಕಡೆ ಹೋಗೋದದ. ಯಾವ ನನ್ನಪ್ಪ ಅಮೋಕ್ಷದ ಕೈಲಾಸದೊಳಗ ಶಿವನ ಸೇವಾ ಮಾಡ್ತಿದ್ದ, ಮಾಡುವಂತ ಕಾಲದಾಗ ಪಾರ್ವತ ದೇವಿ ಅಮೋಕ್ಷದ ಒಂದು ಮಾತು ಕೇಳ್ತಾಳ. ಮಗು ಅಮೋಕ್ಷದ, ನಿನಗ ನಾ ಹೆಚ್ಚಿನಕ್ಕದಿ ನೋಡಿನ ತಂದೆ ಹೆಚ್ಚಿನ ಹೋದನೋ ಮೋಕ್ಷದ ಅಂತ ಕೇಳಿದ್ಲು. ಅವಾಗ ಏನ್ ಹೇಳ್ತಾನೆ? ತಾಯಿ ಮಾತಿಗೆ ಅಪ್ಪ ಮೋಕ್ಷದ ಮಾತಾ. ಅವಾಗ ಕುಲು ನಕ್ಕೋತ ಅಮೋಕ್ಷದ ಒಂದು ಮಾತು ಹೇಳ್ತಾನೆ. ಯಾವ ತಾಯಿ ಜಗತ್ತದೊಳಗ ಅರಮಣದರ ಗುರು ಕಾಯ್ತಾನ, ಗುರು ಮುಣದ್ರ ಗುರುನೇ ಮುಣದನಪ್ಪ ಅಂದ್ರೆ ಧರಣಿ ಮೇಲೆ ಕಾಯೋರು ಯಾರಿಲ್ಲ. ಅದಕ್ಕೆ ನನ್ನ ತಂದಿ ನನ್ನ ಗುರು ಹೆಚ್ಚಂದ. ತಾಯಿಗೆ ತುಂಬದಂಗಾಯ್ತು, ಬಟ್ಟೆ ತಂದು ಬೆಟ್ಟ ಮಾಡೀನಿ, ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಪಾರ್ವತ ದೇವಿ ಅಮೋಕ್ಷದ ಮತ್ತೊಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳೆ ಮಗನಿಗೆ? ಮತ್ತೊಂದು ಮಾತಾ. ಎಲ್ಲೋ ಮೋಕ್ಷದ, ನಿನ್ನ ತಂದಿ ನನ್ನ ಗುರು ಹೆಚ್ಚಿನವಿದ್ನಂದ್ರ ಮುಟ್ಲಾರ್ದು ತಗೊಂಡು ಕಪ್ಪಿ ಮುಟ್ಲ ಸೀತಾ ತಗೊಂಡು ಗುರುವಿನ ಸೇವೆ ಮಾಡೋ ಮೋಕ್ಷದ ಅಂತ ಹೇಳಿ. ಅವಾಗೇನ್ ಹೇಳ್ತಾನೆ ತಾಯಿ ಮಾತಿಗೆ? ಅವಾಗ ವಿನಯ ಬಾಬಂದ ಅಮೋಕ್ಷದ ಹೇಳ್ತಾನ. ಏನ್ ಹೇಳ್ತಾನೆ? ಯಾವ ತಾಯಿ ನಿನ್ನ ಆಶೀರ್ವಾದ, ಗುರುವಿನ ಆಶೀರ್ವಾದ ಎತ್ತಂದ್ರ ಒಂದೆಟ್ಟು ಅಜ್ಜಿಯನ್ನ ಕಿಡಂಗಿಲ್ಲ, ಹೂವ ಸೀತಾ ತಂದೆ ತೀರ್ತಿಂತ ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಕೊಂಟ. ಅಲ್ಲಿ ಹೋದಂತ ಸಮಯದೊಳಗ ಪಾರ್ವತದೇವಿ ಮನೆಯೊಳಗ ಕೂತು ವಿಚಾರ ಮಾಡ್ತಾಳ. ಏನ್ ಮಾಡ್ತಾಳ ತಾಯಿ? ನನ್ನ ಮಗನ ಭಕ್ತಿ ಹೊರಗೆ ಹಚ್ಚಬೇಕಂತ ತಿಳ್ಕೊಂಡು ಸುಂದರವಾದ ಬಳಕಾವತಿನ ತಯಾರು ಮಾಡಿ ಅಮೋಕ್ಷದ ಭಕ್ತಿ ಹಾಳು ಮಾಡಿಸಲೋಗಿ ಬಿಟ್ಟು ಬಿಡ್ತಾಳ. ಬಿಟ್ಟು ಕಾಲಕ್ಕೆ ಏನಕ್ಕದಿಲ್ಲ, ಬಳಕಾವತಿ ನೃತ್ಯ ಮಾಡ್ಕೋತಾಗ ಅಮೋಕ್ಷದ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳ ಬಳಕಾವತಿ? ಅಮೋಕ್ಷದ ಭಗವಂತ ನಿನ್ನ ಮದುವೆ ಆಗಕ್ಕೆ ಬಂದಿನೋ ಯಪ್ಪ ಅಂತ ಹೇಳಿ ಬಳಕಾವತಿ. ನಿನ್ ಲಗ್ನ ಆಗಕ್ ಬಂದಿನ ಅಂತ ಹೇಳ್ತಾಳ ಬಳಕಾವತಿ ಮತ್ತಿಗೆ ಅಮೋಕ್ಷದ ಹೇಳ್ತಾನ. ಏನ್ ಹೇಳ್ತಾನೆ? ಎಲ್ಲ ತಾಯಿ ನಾನೀಗ ಪಾರಮಾರ್ಥದೊಳಗದೀನಿ, ಗುರುವಿನ ಸೇವೆಯಾಗದೀನಿ, ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ. ನನ್ನ ಗುರುವಿನ ಸೇವಕ ಉಳ್ಳ ಮುಟ್ಲದು ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹೊಂಟೀನಿ. ಗುರುವಿನ ಸೇವಕ ಟಾಯ ಮಗತದ ಯವ್ವ ತಾಯಿ ಮೊದಲು ದಾರಿ ಬಿಡುವಂದ. ಬಳಕಾವತಿ ದಾರಿ ಅಡ್ಡಗಟ್ಟಿ ಹಠ ಹಿಡಿದಾಗ ಆದ್ರೆ ನಿನ್ನೆ ಮದುವೆ ಆಗುತ್ತೆ. ಹಠ ಹಿಡಿದಾಗ ಕೈಲಾಸದೊಳಗ ಬಳಕಾವತಿಗೆ ಅಮೋಕ್ಷದೊಂದು ಮಾತು ಕೊಟ್ಟ. ಏನಂತ ಕೊಡ್ತಾನ? ಈಗ ಕೈಲಾಸದೊಳಗ ನೀನು ಮದುವೆ ಆಗೋದಾಗಂಗಿಲ್ಲ, ನನ್ನ ಮದುವೆ ಆಗಬೇಕಿತ್ತಂದ್ರ ಮರ್ತ್ಯ ಲೋಕದೊಳಗ ನಡಹಟ್ಟಿ ನಾಗರಗಡ ಮಗಳು ಪದ್ಮಾವತಿ ಹುಟ್ಟಿ ಬಾ, ಜನಿಸಿ ಬಾ, ನಾನು ಕೋನ ಹಿಡ್ದಿ ನನ್ನ ಜೋಡಿ ಮದುವೆ. ನಾನು ಕೋನ
ನಡಿಲಿಕ್ಕ ದತ್ತದೋಡಿ ಮದುವೆ ಅಂತ ಕೈಲಾಸದಾಗ ಮಾತಾಗ್ಯದ. ಈ ಪ್ರಕಾರ ಬಳಕವತ್ತಿಗೆ ಮಾತು ಕೊಟ್ಟ. ಹೌದು. ತಾಯಿ ಹೇಳಿದ ಪ್ರಕಾರ ಗುಳ ಮುಟ್ಲಾರ್ದ ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವಾ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಅಮೋಕ್ಷದ ಪಾಸ್ ಆದ. ಪಾಸಾಗಿ ಒಂದು ಕೈಲಾಸ ಬಿಟ್ಟು ಅಮೋಕ್ಷದ ಮರ್ತ್ಯ ಲೋಕಕ್ಕೆ ಬರ್ಬೇಕಾಯ್ತು. ಬರುವಾಗ ಏನೇನು ತರಬೇಕಾಯ್ತು, ಏನೇನು ತಗೊಂಡು ಬಂದ. ಏನೇನ್ ತಗೊಂಡು ಬಂದ ನೀವ? ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಡವಗ ಭಾಗ್ಯ ಬಂಜಿಗೆ ತೊಟ್ಲ ಮಳೆ ಕೇಳು ಬೆಳಕೇಲು ಸರ್ವ ಸಾಹಿತ್ಯ ತಗೊಂಡು ತಂದೆ ಹೆಣ್ಣು ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಭೂತಾಶಿದನ ಸಂಗಾಟ ಕರ್ಕೊಂಡು ಅಮೋಕ್ಷದ ಮೂರೂರು ಮೆಟ್ಟು ಗುಡ್ಡ ಕಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟಿಯಾಗಿ ಇಳಿಸಿ. ಆಗ ಶಿವಪುರ ಹಟ್ಟಿ ಈಗ ಈಗ ಮಕ್ಕನಾಪುರ ಆಗ್ಯಾದ. ಹೌದು. ಹೌದಿಲ್ಲ? ಹೌದು ಹೌದು. ವಿಷಯ ಹಿಂಗದ. ಎದುರೊಳಗ ಮುಂದೆ ಇದ್ರ ಇತಿಹಾಸ ಮತ್ತ ಮುಂದ ಹೋದ ಹೇಳುದ ಮುಂದಿನ ಸಂದಿಗೆ ಹೇಳುದಾದ. ಇದ್ರ ಮುಂದ ಕತ್ತಿ ಸಾರ ಹೌದು. ಎದುರೊಳಗ ಸರಜೋಡಿ ಕಲಾವಿದ್ರು ಬಹಳ ಚಂದ. ಹೌದು ಹೌದು. ವಿಸ್ತಾರವಾಗಿ ಮಾತಾಡಿದ್ರು. ಏನ್ ಮಾತಾಡಿದ್ರಿ ಅವರು? ಅಗಾಲಿ ಸಂದಿನೊಳಗ ನಾವೊಂದೆರಡು ಮಾತು ಮಾತಾಡಿನಿ, ಅವರು ಸಂದಿಗೆ ಅವರು ಒಂದೆರಡು ಮಾತು ಮಾತಾಡಿದ್ರು. ಏನಂದಿದ್ರು? ಏನಂದರು ಅವರು? ಮುಂದೆ ಹೊಡಿದು ಹಿಂದ್ ಹೊಡಿದು ಅದೊಟ್ಟು ನಮಗೆ ಇರ್ಲಿ ನಿಮಗೆ ಇರ್ಲಿ ವಿಷಯ ಮಾತಾಡಿದ್ರು. ಇನ್ನೊಂದು ಮಾತು ಹೇಳಿದ್ರು ಅವರು. ಏನ್ ಹೇಳ್ತಾರ? ಇನ್ನೊಂದು ಮಾತ, ಜಗಳ ಮಾಡ್ಬೇಕು, ಕುಸ್ತಿ ಹಿಡಿಬೇಕಾದ್ರ ಊಟ ಬೇಕಾಗಿಲ್ಲ, ಬುದ್ಧಿ ಬೇಕಂತ ನಾವ್ ಹೇಳಿದೇವಿ. ಬುದ್ಧಿ ಜ್ಞಾನ ಇದ್ರ ಸಾಕು ಅವ್ರು ಹೇಳ್ತಾರ. ಏನ್ ಹೇಳ್ತಾರ ಅವರು? 2 ದಿನ ಕಾರ್ಯಕ್ರಮ ನಡಿಲಕ್ಕರೆ ರೊಕ್ಕ ಕಮಿಟಿಯವ್ರು ಕೊಡ್ಲಿಕ್ಕೆ ಏನಂತ ನಾ ಕೊಡ್ತೀನಿ, ಊಟ ಬಿಟ್ಟು ನೀವ್ 2 ದಿನ ಹಾಡ್ರಿ. ನೀವು ಉಲ್ಟಾ ತಿಳ್ಕೊಂಡ್ರಿ ಅದನ್ನ. ಅಲ್ಲೇ ಉಲ್ಟಾ ಪಲ್ಟಾ ಮಾಡ್ಯಾರ ಅವರು. ನೀವು ಊಟ ಇಲ್ಲ ನನಗ ಹೊಟ್ಟೆ ಹೊಟ್ಟೆ ಬಡ್ಕೊಳಕತ್ತಿದ್ರಲ್ಲ, ಊಟ ಏನು ಸಂಬಂಧ ಇಲ್ಲ. ಪಾಳದೊಳಗ ಒಂದ್ ಚಾಲ್ ಹಾಡಿರಿ, ಒಂದ್ ಸ್ತೋತ್ರ ಪದ ಹಾಡಿರಿ, ಒಂದ್ ಮಾರ್ಗ ಹಾಡ್ಯಾರ. ಮಾರ್ಗದೊಳಗ ಹೊಟ್ಟೆ ಹಸಿದ ಅವಶ್ಯಕತೆ ಇಲ್ಲ. ಜಗಳ ತೆಗಿಬೇಕಾರ, ಜ್ಞಾನದ ಜಗಳ ನಡಿಬೇಕಾದ್ರ ಅಲ್ಲಿ ಊಟ ಅವಶ್ಯಕತೆ ಇಲ್ಲ. ಜ್ಞಾನ ಬುದ್ಧಿ ಇರ್ಬೇಕಾರ ನೀವ್ 2 ದಿನ ಊಟ ಬಿಡ್ರಿ, 4 ದಿನ ಊಟ ಬಿಡ್ರಿ. ನಾವೇ ಕೊಡ್ತೇವ್ರ ರೊಕ್ಕ, ನಿನಗರ ಹೇಳಕ್ ಬರಲ್ಲ ಬಸಪ್ಪ. ಅನ್ನದ ನಾವ್ ನಿನಗ ಬೀರಪ್ಪ ತಮ್ಮ ಅಂತ ಹೇಳಕತ್ತ ನಾವ್ ಅನ್ನದನ್ನ ಮರದಿ ಕೊಟ್ಟು ಮಾತಾಡು. ನನಗ್ ತಮ್ಮ ಅಲ್ಲೇ ಕಾಕ ನಾವ್ ಮಗ. ಹೌದನ? ಇರ್ಲಿ. ಯಾಕಪ್ಪ ಅಂದ್ರ ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರ ವಿಷಯ ಹೆಂಗದಂಗ ಮಾತಾಡುದದ. 2 ದಿನ ನನಗೇನ್ ರೊಕ್ಕ ಕೊಡ್ತಿರ್ಬೇಕು ಇವ್ರು. ಕಮಿಟಿಯರ ಕೊಡ್ಬೇಕಾರ 10 ಸಲ ವಿಚಾರ ಮಾಡಿ ನನಗೆಲ್ಲ ಕರ್ಸ್ಕೊಂಡಾರ. ಇನ್ 2 ದಿನದ ಹಾರ್ಸೋ ಪಗಾರ ನನಗ್ ಕೊಡವ್ರಿ ಇವ್ರು. ಹಂಗ ಮಾಡಬೇಡ್ರಿ. ನನಗ 2 ಬಂಡಾರ ನೀವ್ ಕೊಡ್ಬೇಕಾರ ನೀವ್ 8 ಬಂಡಾರ ತೆಗೆದಿಡ್ಬೇಕಾಗ್ತದ. ಹಂಗಿಲ್ಲವ ನಮ್ ಬಸುಕ 3 ಎಕರೆ ಒಟ್ಟ ಕಚ್ಚಿ ಬಿಚ್ಚಿ ಮಾತಾಡ್ಬೇಡ. ನನಗ ವಿಷಯ ನಂದು ಏನದ ಅಟ್ಟೆ ಮಾತಾಡೋದು. ನನಗ್ ಒಟ್ಟ ಅಡ್ಡ ತಿಡ್ಡ ಮಾತಾಡ ನನಗ ಆಯ್ತು ಬರೋಲ್ಲ. ಹೌದಿಲ್ಲ? ವಿಷಯ ಬರೇ 2 ಬಂಡಾರ ಅಟ್ಟೆ ಅಲ್ಲ, ನೀನ್ 4-8 ಬಂಡಾರ ತೆಗೆದು ನನಗ್ ಕೊಡ್ಬೇಕಾಗ್ತದ. ಅಟ್ಟೆನ ತ್ರಾಸ್ ತಗೋಬೇಡಣ. ಇನ್ನ ವಿಷಯ ಮಾತಾಡಿದ್ರು. ಏನಂತೀವ? ಏನ್ ವಿಷಯ ಮಾತಾಡಿದ್ರು? ಏನ್ರಿ ಅದು? ದೈವರ ಪರಮೇಶ್ವರ ತಗೊಂಡು ಒಂದು ಸಿದ್ಧಾಟಿಗೆ ರೂಪದೊಳಗ ತಂದು ವಿಷಯ ಇಟ್ಟಾರ. ಯಾಕಂದ್ರೆ ಎಲ್ಲಾರಿಗೂ ಗೊತ್ತಂತ ವಿಷಯ. ಹೌದು ಹೌದು. ಯಾಕಂದ್ರೆ ಬಿಜಾಪುರ ಜಿಲ್ಲಾದೊಳಗ ಸುತ್ತಮುತ್ತ ಎಲ್ಲಾ ಮಠ ಮನಿಗಳದು ಸಿದ್ಧಾಟಿಗೆ ರೂಪದೊಳಗ ತಿಳ್ಕೊಂಡು ಒಂದು ವಿಷಯ ಇಟ್ಟಾರ. ನನಗ ಏನಂತೀವ? ಏನ್ ಇಟ್ಟಾರ? ಒಬ್ಬ ಕೂಸಿನ ಒಂದು ಕೂಸಿನ ತೊಟ್ಟದಾಗ ಹಾಕಿರ್ತಾರ. ಆ ಕೂಸಿನ ಆವತ್ತಿ ಕೊಟ್ರಂದ್ರ ಅಲ್ಲಿ ಒಬ್ಬ ಸಿದ್ಧನ ಗುಡಿ ತಯಾರಾಗ್ತಿತ್ತು. ಹೌದಿಲ್ಲ? ಆ ತಯಾರಾಗ್ತಿತ್ತು. ಮುಂದ ಕೂಸಿನ ಕೊಟ್ರು ಯಾವ ಸಿದ್ಧನ ಗುಡಿ ತಯಾರಾತು. ಮುಂದ ತೊಟ್ಟಲದೊಳಗ ಒಂದು ಚಮಚ ಒಂದು ಚುಟಿಗೆ ಭಂಡಾರ ಒಗದಾರ. ಒಬ್ಬಕ್ಕೆ ದೇವಿ ಇದ್ದು, ಆ ದೇವಿ ಹೆಸರೇನು, ಗುಡಿ ತಯಾರಾಗ್ಯದ ಸಿದ್ಧನ ಹೆಸರೇನು, ಆ ಕೂಸಿನ ಹೆಸರೇನು ಅತ್ತ ಕೇಳರಿವ. ಇದು ನಿಮ್ಗೆ ಎದ್ರೊಳಗ ಸಂಶಯ ಬಂದದ? ಕೈಲಾಸದಿಂದ ಅಮೋಕ್ಷದ ಬಡ್ಡಿನ ಹಿಡ್ಕೊಂಡ್ ಬಂದಾನ. ಅಮೋಕ್ಷದನ್ನ ಹಿಡ್ಕೊಂಡು ನವಕೋಟಿ ಶಿದ್ರ ಶತಕೋಟಿ ಶಿದ್ರ ತನ ಬಂದದ. ಅವ್ರಿಗೆ ಎದುರೊಳಗ ಸಂಶಯ ಬಂದದ, ಮತ್ತ ಯಾತ್ರದೊಳಗ ಸಂಶಯ ಬಂದದು. ಒಂದು ಚುಟಿಗೆ ಭಂಡಾರ ಆಕಾಶ ಕೊಡಿದ್ರು, ಒಬ್ಬ ಸಿದ್ಧನ ಗುಡಿ ತಯಾರಾತು. ಇದು ವಿಷಯ ನನಗೇನ ಐದಿಲ್ಲ. ಇದು ವಿಷಯ ಹೆಂಗದ ನಿಮಗೊಂದು ದೃಷ್ಟಾಂತ ಕೊಡ್ತೀನ. ಹೆಂಗ್ರಿ ಅದು? ಹೆಂಗದ? ಯಾರು? ಕೊಂತಾದೇವಿ
ಹಚ್ತಿದ್ಲು ದಿನ ಮನಿ ಒಳಗ. ಹೌದು ಹೌದು, ಮನಿ ಒಳಗ 5 ದೀಪ. 5 ದೀಪ ಹಚ್ತಿದ್ಲು. ಒಂದು ದಿನ ಹೌದು ಶಿತ್ತನ ಹೆಸರು ಮೇಲೆ ಇದ್ದಂತ ದೀಪ ಸಣ್ಣಾಗಿ ಉರಿಲಾಕತ್ತು. ಹೌದು, ಒಂದು ದೀಪ ಹೌದು. ಹೌದು ಶಿತ್ತನ ಹೆಸರು ಮೇಲೆ ಹಚ್ಚಿದಂತ ದೀಪ ಸಣ್ಣಾಗಿ ಉರಿಲಾಕತ್ತು. ಅವಾಗ ಉರಿಲಾಕತ್ತಂತ ಸಂದರ್ಭವಾಗ ಕೊಂತಾದೇವಿ ಗಾಬರಿ ಆದ್ಲು. ಹೌದು ಹೌದು, ಗಾಬರಿ ಆದ್ಲು. ಇದೇನ ವಿಚಿತ್ರ. ಹೌದು, ಇವತ್ತು ಹೌದು ಶಿದ್ದನ ದೀಪ ಸಣ್ಣಾಗಿ ಉರಿಲಾಕತ್ತದ. ಅವನಿಗೆ ಏನಾರ ತ್ರಾಸ ಆಗಿರಬಾರ್ದು ತಿಳ್ಕೊಂಡು ಮಾವನ ಗುಡ್ಡಕ್ಕೆ ಓಡಾಡಿ ಬಂದು ಅಮೋಕ್ಷದಾಗ ಕೇಳ್ತಾಳ, ಏನತ್ತ ಭಗವಂತ ಹೌದು ಶಿದ್ದನ ಹೆಸರು ಮೇಲೆ ಇದ್ದಂತ ದೀಪ ಸಣ್ಣಾಗಿ ಉರಿಲಾಕತ್ತದ. ಹೌದು, ಸಣ್ಣಾಗಿ ಉರಿಲಾಕತ್ತದ. ಇದ್ರ ಕತ್ತಿ ಸಾರ ಇದ್ರ ಸನ್ನಿವೇಶ ಏನಾದ ಅಂತ ಕೇಳಿದಾಗ ಅಮೋಕ್ಷದ ಹೇಳ್ತಾನ ಕೊಂತೇವ್ಗ, ಏನತ್ತವ ಕೊಂತೇವ ಕಲ್ಲಂಕಲಿಗೆ ಭೂಮಿ ಒಳಗ ಹೌದು ಶಿದ್ದ ವಿಷದ ಊಟ ಮಾಡಿ ಸಾವ ಬದುಕಿನ ಮಧ್ಯೆ ಹೋರಾಡ್ಲಕತ್ತಾನ. ಅವನ ಜೀವ ಹಾರಿ ಹೋಗೋ ಸಂದರ್ಭ ಬಂದದ. ಅದಕ್ಕ ಅವಾಗ ಗಾತ್ ಆಗ್ಯದ, ಅದಕ್ಕೆ ಸಣ್ಣಾಗಿ ಉರಿಲಾಕತ್ತದ ಒಂದು ಅಮೋಕ್ಷಿದ್ದ. ಹೌದು ಹೌದು, ಹೊರಗೇನ್ ಹೇಳ್ತಾಳಿವ. ಅವಾಗ ಕೊಂತೆ ಹೇಳ್ತಾಳ, ಏನಪ್ಪ ನೀವು ಬೇಡಿದವರಿಗೆ ಬೇಕಾದ ಕೊಟ್ಟಿರಿ ಅದಕ್ಕೆ ಪರಿಹಾರ ಏನೂ ಇಲ್ಲ ಅಂದಾಗ ಅಮೋಕ್ಷಿದ ಹೇಳ್ತಾನ, ಕೊಂತೇವ ನಿನ್ನ ಮಗ ಆದಂತ ಶೈಲೇಶಿದ್ದನ ಆಕಾಶಕ್ಕ ಆವತ್ತಿ ಹೊಡೆದೆ ಅಂದ್ರ ನಿನ್ನ ಹೌದು ಶಿದ್ದನ ಪ್ರಾಣ ಉಳಿತೈತಿ ಅಂದ. ಅವಾಗ ಹೌದು ಶಿದ್ದನ ಮಾತು ಯಾರು ಅಮೋಕ್ಷಿದ್ದನ ಮಾತು ಕೇಳಿ ಕೊಂತಾದೇವಿ ಶೈಲೇಶಿದ್ದನ ಆಕಾಶಕ್ಕೆ ಹೊಡೆದಾಳ. ಹೌದು ಶಿದ್ದನ ಪ್ರಾಣ ಉಳಿದ ಮಟ್ಟ ಮನ್ಯಾಗ ಹಿಂಗ ಹೇಳ್ತಾರ. ಹೌದು ಹೇಳ್ತಾರ. ಯಾಕ್ರಿ ನಿನ್ನ ಮಾತಿಗೆ ಕೊಟ್ಟಿಲ್ಲ. ನಮ್ಮ ಮಟ್ಟ ಮನೆ ಸಿದ್ಧಾಟಿಗೆ ಹಿಂಗ ಸಿದ್ಧಾಟಿಗೆ ಅಮೋಕ್ಷದನ ಮಟ್ಟ ಮನೆ ನಡೆದೈತಿ ಅದು. ಮತ್ತೊಬ್ಬ ಸಿದ್ಧನ ಒಂದು ಖುಷಿನ ಆವತ್ತಿ ಹೊಡೆದ್ರಂದ್ರ ಒಂದು ಸಿದ್ಧನ ಗುಡಿ ತಯಾರಾಗ್ತದ ನೀವ್ ಕೇಳಿರಿ. ಅದ ನಿಂದ ವಿಷಯ ಕೇಳಿಲ್ಲ. ಸಿದ್ಧಾಟಿಗೆ ರೂಪದಾಗ ಹಿಂಗ ನಡೆದದ, ನನಗ ಇದು ಸರಿ ಅನ್ಸಾಕತ್ತದ. ಹೌದಿಲ್ಲ? ಮತ್ತ ನೀವ್ ಕೇಳಿದಂತ ವಿಷಯಕ್ಕ ನೀವು ದೈವಕ್ಕೆ ತಿಳಿವಂಗ ಹೇಳಿದ್ರು ಹೇಳ್ಬೋದು. ಏನ್ ಅದಕ್ಕೇನ ಅಡ್ಡಂತ್ರ ಇಲ್ಲ. ಯಾಕಂದ್ರೆ ಒಂದು ಊರಿಗೆ 108 ದಾರಿ ಇರ್ತಾವು. ನಾವೊಂದು ರೂಟಿಲಿ ನೀವೊಂದು ರೂಟಿಲಿ ಬರ್ತಿರ್ತೀವಿ. ಹೌದಿಲ್ಲ? ಹಿಂಗದ ಒಂದ್ ಏನ ಚರ್ಚೆ ವಿಷಯ ಇಟ್ಟಾರ ಅವ್ರು. ಚರ್ಚೆ ವಿಷಯ ಬಾಳ ಚಂದ ಇಟ್ರು. ಏನಂತ ಅಣ್ಣ, ಯಾಕಂದ್ರ ದೈವಕ್ಕೆ ತಿಳಿಬೇಕು. ತಿಳಿಬೇಕಾಗ್ಯದ. ಹೇಳಿದ್ರ ನನಗ ಏನಂತ ಆ ವಿಷಯಗಳನ್ನ ಮಾತಾಡಿದ್ರ ಧರ್ಮಕ್ಕ ಧಕ್ಕೆ ಆಗಿರಬಾರ್ದು, ಕುಂದ್ ಹತ್ತಿರಬಾರ್ದು, ವಿಷಯಗಳನ್ನ ಹಂಗ ಮಾತಾಡಬೇಕು ಅಂತ ಹೇಳಿದ್ರು ಅವ್ರು. ಹೌದಿಲ್ಲ? ವಿಷಯ ಮಾತಾಡ್ತಿರ್ತಾರೆ, ಆ ದೈವಕ್ಕ ಪಟ್ಟಾಸುವಂಗ ದೈವಕ್ಕ ತಿಳಿವಂಗ ಮಾತಾಡ್ರಿ. ಅದೇನ ವಿಷಯ ಏನ ಬ್ಯಾಡ. ಯಾಕಂದ್ರೆ ಚರ್ಚೆ ವಿಷಯ ಮಾತಾಡಕ ಅದೇನ ಟೈಮ್ ಇಲ್ಲ, ಟೈಮ್ ಮುಗದದ. ನಿಮ್ ವಿಷಯಕ್ಕೆ ನಾ ಮಾತಾಡ್ತಿದ್ದೆ, ಟೈಮ್ ಇಲ್ಲ. ಈಗ ಇನ್ನ ನೀವು ಒಂದು ನನ್ನ ಪ್ರಶ್ನೆ ಕೇಳಿ ಸಿದ್ಧಾಟಿಗೆ ರೂಪದೊಳಗ ಕೇಳಲ್ರಿ. ನಾನು ಎಲ್ಲಾರಿಗೆ ಜನಕ್ಕ ಹೌದನ್ನವಂಗ ನೀ ಹೇಳು, ನನಗ್ ಮುಂದಿನ ಪಳಕ್ ಬಿಡು ಕರಿ. ಹೌದಿಲ್ಲ? ಹೌದು ಅನ್ಬೇಕು. 4 ಮಂದಿ ಹೌದನ್ನು ಬರೀ ಪ್ರಶ್ನೆ ಕೇಳಿದ್ರೆ ಹೌದು ಅನ್ಬೇಕು. ಹಂಗ ವಿಷಯಗಳನ್ನ ಹೆಂಗ ಮಾತಾಡೋದ ಹೆಂಗ್ರಿ? ನೀವ್ ಒಂದ ಕೇಳಿ ನಾ ಯಾರು ಕೇಳ್ತೀನಿ. ಹೌದಿಲ್ಲ? ಹೆಂಗ ಕೇಳ್ದ ಬೇರು ಹೆಂಗ್ರಿ? ನಿಮ್ಮ ಮಟ್ಟ ಮನೆ ಒಳಗ ಅವ್ರ ಮಟ್ಟ ಮನೆ ಒಳಗ ನಾ ಹಿಂಗ ಹೆಸರಿಟ್ಟ ಹೇಳ್ತೀನಿ ನೋಡ್ರಿ. ನಿಮ್ಮ ಮಾಲಿಂಗ್ರನ ಮಟ್ಟ ಮನೆ ಒಳಗ ಒಬ್ಬ ಸಿದ್ಧ 3 ಒಳ್ಳೆ ಮುರಿದು ಒಂದು ಮುರುಗಿ ಬೆತ್ತ ಮಾಡ್ಯಾನ. ಮುರುಗಿ ಬೆತ್ತ ಮಾಡ್ಯಾನ. ಮುರುಗಿ ಬೆತ್ತ ನಿಮ್ಮ ಮಾಲಿಂಗ್ರನ ಮಟ್ಟ ಮನೆ ಒಳಗೆ ಇದು. ಸಿದ್ಧಾಟಿಗೆ ಪದಾಡಿ ಹಂಗಲ್ಲ. ಮಟ್ಟ ಮನೆ ಒಳಗ ಒಬ್ಬ ಸಿದ್ಧ 3 ಒಳ್ಳೆ ಮುರಿದು ಒಂದು ಮುರುಗಿ ಬೆತ್ತ ತಯಾರು ಮಾಡ್ಯಾನ. ಆ ಮುರುಗಿ ಬೆತ್ತ ಹೋಗಿ ಮತ್ತೊಬ್ಬನ ಕೈಯಾಗ ಕೊಟ್ಟಾನ. ಮತ್ತೊಬ್ಬನ ಕೈಯಾಗ ಕೊಟ್ಟಾನ. 3 ಒಳಿ ಮುರಿದಾನ. 3 ಒಳಿ ಹೆಸರೇನು? ಆ ಮುರುಗಿ ಬೆತ್ತ ಮಾಡಿದ ಸಿದ್ಧನ ಹೆಸರೇನು? ಮತ್ತೊಬ್ಬನ ಕೈಯಾಗ ಹೋಗಿ ಕೊಟ್ಟಾನ, ಅವನ ಹೆಸರೇನು? ಹೆಂಗ್ ಕೇಳಬೇಕು ಹೆಸರಿಟ್ಟು? ಇದು ಮತ್ ಹೆಸರಿಟ್ಟ ಮತ್ ಲೇಖ ಅಂತಾರ ಅವ್ರು. ಇಲ್ಲವಾ ಸಿದ್ಧಾಟಿಗೆ ಒಳಗಿದ್ರು ಇದು ಮಸ್ತಕದೊಳಗ ಹೊಡ್ಯಾರದು. ಇನ್ನೊಂದು ಕೇಳ್ಬೋದು ಇವ್ರಿಗೆ. ಇನ್ನೊಂದೇನಿವಾ ಹೆಂಗ್ರಿ? ಯಾವ ವಿಜಯಪುರ ಜಿಲ್ಲಾ ಈಸ್ ದಿನ ಇಂಡಿ ತಾಲೂಕಿತ್ತು, ಈಗ ಚರ್ಚನ ತಾಲೂಕು. ಚರ್ಚನ ತಾಲೂಕ ಶಿರಾಡೋನ ಮಠ ಬೀರಪ್ಪನ ಸ್ಥಾನ. ಹೌದಿಲ್ಲ? ಬೀರಪ್ಪನ ಮೂಲ ಸ್ಥಾನ ಶಿರಾಡೋನ ಗ್ರಾಮ ಅಂತ ಎಲ್ಲಾರು ಹೇಳ್ತಾರ. ಆ ಬೀರಪ್ಪನ ಗುಡಿಯಿಂದ ಎಡಕ್ಕಿನ ಮಗ್ಗಲು ಬಂದು ಕಾಂತರ ಕಂಟಿ ಒಣದಾಗ ಶಿವ ಪಾರ್ವತರು ಇಳ್ಕೊಂಡ
ಇಳ್ಕೊಂಡಾರ. ಇವ್ ನೋಡಿರಿ, ನಾವು ನೋಡಿವಿ, ಎಲ್ಲಾ ಜನನು ನೋಡ್ಯಾದ. ಹೌದೌದು. ಬೀರಪ್ಪನ ಗುಡಿಯಿಂದ ಅಡಕಿನ ಮಗ್ಗಲ ಕಾಂತರ ಕಂಟಿವನ ಅದ. ಅದ್ರೊಳಗ ಬಂದ ಶಿವ ಪಾರ್ವತರು ಇಳ್ಕೊಂಡಾರ. ಮುಂದ ತಂದು ಮಾಳಪ್ಪ ಅವ್ರ ಮುಂದ ಬಲಕ ಸ್ಥಾಪನೆ ಮಾಡ್ಯಾನ. ಅದು ಮುಂದಿನ ಕತ್ತಿ. ಹೌದಿಲ್ಲ? ಶಿವ ಪಾರ್ವತರ ಕೈಲಾಸ ಬಿಟ್ಟು ಬೀರಪ್ಪಗ ಗುರು ಬಲಕ್ಕಿರ್ಬೇಕು. ಯಾತಿಗೆ ಗಂಡ ಬಲಕ್ಕಿರ್ಬೇಕು. ಆದ್ರ ಬೀರಪ್ಪನ ಬಲಕ್ಕೆ ಇಳಿಬೇಕಾಗಿದೆ ಶಿವ ಪಾರ್ವತರು. ಬೀರಪ್ಪನ ಎಡಕ್ಕೆ ಯಾಕೆ ಇಳ್ಕೊಂಡಾರ? ಇದು ಒಂದ್ ವಿಷಯ. ನೀವ್ ಹೆಂಗ್ ಹೇಳುತ್ತೀರಿ? 4 ಮಂದಿ ನಾ ಅವು ಅನ್ನುವಂಗ ನಾ ಪಟಸುವಂಗಲ್ಲ. 4 ಮಂದಿ ಕರೆಕ್ಟ್ ಅದ ಶುದ್ಧವನ್ನ ನೀವ್ ಮಾತಾಡ್ದತ್ತೇಳಿ 4 ಮಂದಿ ಕೂತು ಟಾಳಿ ಹೊಡೆದ್ರಪ್ಪ ಅಂದ್ರ ಅವ್ರ ಜೋಡಿ ನಮ್ದೊಂದು ಟಾಳಿ ಐತಿ. ಅವ್ರ ಜೋಡಿ ನಮ್ದು ಒಂದು ಟಾಳಿ ಅದ ಹೇಳಿ ದೈವಕ್ಕ ಮಾತು ಹೇಳಿ ಈಗ ಬಾಳೆನ ಮಾತಾಡಂತ ವಿಶೇಷ ಬೇಡ. 4 ಹುಡುಗಿ ಚಾಲ ಹಾಡಿ ಸರ್ ಜೋಡಿ ಕಲಾವಿದ್ರಿಗೆ ಪಾಡಿಕೊಂಡು ನಾವೇ ಕೊಡ್ತೇವ್ ರೊಕ್ಕ. ನಿನಗರ ಹೇಳಕ್ ಬರಲ್ಲ ಬಸಪ್ಪ. ಅನ್ನದ ನಾವ್ ನಿನಗ ಬೀರಪ್ಪ ತಮ್ಮ ಅಂತ ಹೇಳಕತ್ತ. ನಾವ್ ಅನ್ನದನ್ನ ಮರದಿ ಕೊಟ್ಟು ಮಾತಾಡು. ನನಗ್ ತಮ್ಮ ಅಲ್ಲೇ ಕಾಕ ನಾವ್ ಮಗ. ಹೌದನ? ಇರ್ಲಿ. ಯಾಕಪ್ಪ ಅಂದ್ರ ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರ ವಿಷಯ ಹೆಂಗದಂಗ ಮಾತಾಡುದಲ್ಲ. 2 ದಿನ ನನಗೇನ್ ರೊಕ್ಕ ಕೊಡ್ತಿರ್ಬೇಕು ಇವ್ರು. ಕಮಿಟರ್ ಕೊಡ್ಬೇಕಾರ 10 ಸಲ ವಿಚಾರ ಮಾಡಿ ನನಗೆಲ್ಲ ಕರ್ಸ್ಕೊಂಡಾರ. ಇನ್ 2 ದಿನದ ಹಾರ್ಸೋ ಪಗಾರ ನನಗ್ ಕೊಡವ್ರಿ ಇವ್ರು. ಹಂಗ ಮಾಡಬೇಡ್ರಿ. ನನಗ 2 ಬಂಡಾರ ನೀವ್ ಕೊಡ್ಬೇಕಾರ ನೀವ್ 8 ಬಂಡಾರ ತೆಗೆದಿಡ್ಬೇಕಾಗ್ತದ. ಹಂಗಿಲ್ಲವ ನಮ್ ಬಸು ಕಲ್ಯಾಣ 3 ಎಕರೆ ಒಟ್ಟ ಕಚ್ಚಿಬಿಚ್ಚಿ ಮಾತಾಡ್ಬೇಡ. ನನಗ ವಿಷಯ ನಂದು ಏನದ ಅಟ್ಟೆ ಮಾತಾಡೋದು. ನನಗ್ ಒಟ್ಟ ಅಡ್ಡ ತಿಡ್ಡ ಮಾತಾಡ ನನಗ ಆಯ್ತು ಬರೋಲ್ಲ. ಹೌದಿಲ್ಲ? ವಿಷಯ ಬರೇ 2 ಬಂಡಾರ ಅಟ್ಟೆ ಅಲ್ಲ. ನೀನ್ 4-8 ಬಂಡಾರ ತೆಗೆದು ನನಗ್ ಕೊಡ್ಬೇಕಾಗ್ತದ. ಅಟ್ಟೆನ ತ್ರಾಸ ತಗೋಬೇಡಮ್ಮ. ಇನ್ನ ವಿಷಯ ಮಾತಾಡಿದ್ರು. ಏನ್ ವಿಷಯ ಮಾತಾಡಿದ್ರು? ಆ ದೈವರ ಪರಮೇಶ್ವರ ತಗೊಂಡು ಒಂದು ಸಿದ್ಧಾಟಿಗೆ ರೂಪದೊಳಗ ತಂದು ವಿಷಯ ಇಟ್ಟಾರ. ಯಾಕಂದ್ರೆ ಎಲ್ಲಾರಿಗೂ ಗೊತ್ತಂತ ವಿಷಯ. ಯಾಕಂದ್ರೆ ಬಿಜಾಪುರ ಜಿಲ್ಲಾದೊಳಗ ಆ ಸುತ್ತಮುತ್ತ ಎಲ್ಲಾ ಮಠ ಮನಿಗಳದು ಸಿದ್ಧಾಟಿಗೆ ರೂಪದೊಳಗ ತಿಳ್ಕೊಂಡು ಒಂದು ವಿಷಯ ಇಟ್ಟಾರ. ನನಗ ಏನ್ ಇಟ್ಟಾರ? ಒಬ್ಬ ಕೂಸಿನ ಒಂದು ಕೂಸಿನ ತೊಟ್ಟಲ್ದಾಗ ಹಾಕಿರ್ತಾರ. ಆ ಕೂಸಿನ ಆವತ್ತಿ ಕೊಟ್ರಂದ್ರ ಅಲ್ಲಿ ಒಬ್ಬ ಸಿದ್ಧನ ಗುಡಿ ತಯಾರಾಗ್ತಿತ್ತು. ಹೌದಿಲ್ಲ? ಆ ತಯಾರಾಗ್ತಿತ್ತು. ಮುಂದ ಕೂಸಿನ ಕೊಟ್ರು ಯಾವ ಸಿದ್ಧನ ಗುಡಿ ತಯಾರಾತು. ಆ ಮುಂದ ತೊಟ್ಟಲದೊಳಗ ಒಂದು ಚಮಚ ಒಂದು ಚುಟಿಗೆ ಭಂಡಾರ ಒಗದಾರ. ಒಬ್ಬಕ್ಕೆ ದೇವಿ ಇದ್ದು. ಆ ದೇವಿ ಹೆಸರೇನು? ಗುಡಿ ತಯಾರಾಗ್ಯದ ಸಿದ್ಧನ ಹೆಸರೇನು? ಆ ಕೂಸಿನ ಹೆಸರೇನು ಅತ್ತ ಕೇಳರಿವ. ಇದು ನಿಮ್ಗೆ ಎದ್ರೊಳಗ ಸಂಶಯ ಬಂದದ? ಕೈಲಾಸದಿಂದ ಅಮೋಕ್ಷದ ಬಡ್ಡಿನ ಹಿಡ್ಕೊಂಡ್ ಬಂದಾನ. ಅಮೋಕ್ಷದನ ಹಿಡ್ಕೊಂಡು ನವಕೋಟಿ ಶಿದ್ರ ಶತಕೋಟಿ ಶಿದ್ರ ತನ ಬಂದದ. ಅವ್ರಿಗೆ ಎದ್ರೊಳಗ ಸಂಶಯ ಬಂದದ. ಮತ್ತ ಯಾತ್ರದೊಳಗ ಸಂಶಯ ಬಂದದು. ಆ ಒಂದು ಚುಟಿಗೆ ಭಂಡಾರ ಆಕಾಶ ಕೊಡಿದ್ರು. ಒಬ್ಬ ಸಿದ್ಧನ ಗುಡಿ ತಯಾರಾತು. ಇದು ವಿಷಯ ನನಗೇನ ಐದಿಲ್ಲ. ಇದು ವಿಷಯ ಹೆಂಗದ ನಿಮಗೊಂದು ದೃಷ್ಟಾಂತ ಕೊಡ್ತೀನ. ಹೆಂಗದ? ಯಾರು? ಕೊಂತಾದೇವಿ ಪ್ರತಿದಿನ 4 ಮಂದಿ ಧರ್ಮರು ಮಾವ ಒಬ್ಬ ಅಮೋಕ್ಷದ ಹೆಸರ್ಲಿ 5 ದೀಪ ಹಚ್ತಿದ್ಲು ದಿನ ಮನಿ ಒಳಗ. ಮನಿ ಒಳಗ 5 ದೀಪ ಹಚ್ತಿದ್ಲು. ಒಂದು ದಿನ ಹೌದು ಶಿತ್ತನ ಹೆಸರು ಮೇಲೆ ಇದ್ದಂತ ದೀಪ ಸಣ್ಣಾಗಿ ಉರಿಲಾಕತ್ತು. ಒಂದು ದೀಪ ಹೌದು ಸಿದ್ಧನ ಹೆಸರು ಮೇಲೆ ಹಚ್ಚಿದಂತ ದೀಪ ಸಣ್ಣಾಗಿ ಉರಿಲಾಕತ್ತು. ಅವಾಗ ಉರಿಲಾಕತ್ತಂತ ಸಂದರ್ಭವಾಗ ಕೊಂತಾದೇವಿ ಗಾಬರಿ ಆದ್ಲು. ಇದೇನ ವಿಚಿತ್ರ. ಇವತ್ತು ಹೌದು ಸಿದ್ಧನ ದೀಪ ಸಣ್ಣಾಗಿ ಉರಿಲಾಕತ್ತದ. ಅವನಿಗೆ ಏನಾರ ತ್ರಾಸ ಆಗಿರಬಾರ್ದು ತಿಳ್ಕೊಂಡು ಮಾವನ ಗುಡ್ಡಕ್ಕೆ ಓಡಾಡಿ ಬಂದು ಅಮೋಕ್ಷದಾಗ ಕೇಳ್ತಾಳ. ಏನತ್ತ? ಭಗವಂತ ಹೌದು ಸಿದ್ಧನ ಹೆಸರು ಮೇಲೆ ಇದ್ದಂತ ದೀಪ ಸಣ್ಣಾಗಿ ಉರಿಲಾಕತ್ತದ. ಇದ್ರ ಕತ್ತಿ ಸಾರ ಇದ್ರ ಸನ್ನಿವೇಶ ಏನದ ಅಂತ ಕೇಳಿದಾಗ ಅಮೋಕ್ಷದ ಹೇಳ್ತಾನ ಕೊಂತೇವ್ಗ. ಏನತ್ತವ? ಕಲ್ಲಂಕಲಿಗೆ ಭೂಮಿ ಒಳಗ ಹೌದು ಸಿದ್ಧ ವಿಷದ ಊಟ ಮಾಡಿ ಸಾವ ಬದುಕಿನ ಮಧ್ಯೆ ಹೋರಾಡ್ಲಕತ್ತಾನ. ಅವನ ಅವನ ಜೀವ ಹಾರಿ ಹೋಗೋ ಸಂದರ್ಭ ಬಂದದ.
ಸಣ್ಣಾಗಿ ಉರಿಲಾಕತ್ತದ ಒಂದು ಅಮೋಘ ಹೌದು ಹೌದು ಅವಾಗೇನ್ ಹೇಳ್ತಾಳಿವ ಅವಾಗ ಕೊಂತೆ ಹೇಳ್ತಾಳ ಏನತ್ತ ನೀವು ಬೇಡಿದವ್ರಿಗೆ ಬೇಕಾದ ಕೊಟ್ಟಿರಿ ಕೊಟ್ಟಿರಿ ಅದಕ್ಕೆ ಪರಿಹಾರ ಏನೂ ಇಲ್ಲ ಅಂದಾಗ ಅಮೋಘ ಹೇಳ್ತಾನ ಕೊಂತೆವ ಆಹಾ ನಿನ್ನ ಮಗ ಆದಂತ ಶೈಲೇಶನ ಆಕಾಶಕ್ಕ ಆವತ್ತಿ ಹೊಡೆದೆ ಅಂದ್ರ ನಿನ್ನ ಹೌದು ಸಿದ್ಧನ ಪ್ರಾಣ ಉಳಿತೈತಿ ಅಂದ ಹೌದು. ಅವಾಗ ಹೌದು ಸಿದ್ಧನ ಮಾತು ಯಾರು ಅಮೋಘ ಸಿದ್ಧನ ಮಾತು ಕೇಳಿ ಕೇಳಿ ವಂತಾದೇವಿ ಶೈಲೇಶನ ಆಕಾಶಕ್ಕೆ ಹೊಡೆದಾಳ ಹೌದಾ ಹೌದು ಸಿದ್ಧನ ಪ್ರಾಣ ಉಳಿದ ಮಟ್ಟ ಮನ್ಯಾಗ ಹಿಂಗ ಹೇಳ್ತಾರ ಹೌದೌದು ಹೇಳ್ತಾರಿವ ಯಾಕ್ರಿ ನಾನ್ ನಿನ್ನ ಮಾತಿಗೆ ಕೊಟ್ಟಿಲ್ಲಲ್ಲ ಹೌದು ನಮ್ಮ ಮಟ್ಟ ಮನೆ ಸಿದ್ಧಾಟಿಗೆ ಹಿಂಗ ಆಹಾ ಸಿದ್ಧಾಟಿಗೆ ಅಮೋಘ ಸಿದ್ಧನ ಮಟ್ಟ ಮನೆ ನಡೆದೈತಿ ಅದು ಹೌದು ಆ ಮತ್ತೊಬ್ಬ ಸಿದ್ಧನ ಒಂದು ಖುಷಿನ ಆವತ್ತಿ ಹೊಡೆದ್ರಂದ್ರ ಹೊಡೆದ್ರಂದ್ರ ಒಂದು ಸಿದ್ಧನ ಗುಡಿ ತಯಾರಾಗ್ತದ ನೀವ್ ಕೇಳಿರಿ ಹೌದು ಹೌದು ಕೇಳಿರಿವ ಅದ ನಿಂದ ವಿಷಯ ಕೇಳಿಲ್ಲ ಹೌದು. ಸಿದ್ಧಾಟಿಗೆ ರೂಪದಾಗ ಹಿಂಗ ನಡೆದದ ಆಹಾ ನನಗ್ ಇದು ಸರಿ ಅನ್ಸಾಕತ್ತದ ಹೌದು ಹೌದಿಲ್ಲ ಹೌದು. ಮತ್ತ ನೀವ್ ಕೇಳಿದಂತ ವಿಷಯಕ್ಕ ಆಹಾ ನೀವು ದೈವಕ್ಕೆ ತಿಳಿವಂಗ ಹೇಳಿದ್ರು ಹೇಳ್ಬೋದು ಹೇಳ್ಬೋದು ಏನ್ ಅದಕ್ಕೇನ ಅದಂತ್ರ ಇಲ್ಲ ಯಾಕಂದ್ರೆ ಒಂದು ಊರಿಗೆ 108 ದಾರಿ ಇರ್ತಾವ 108 ದಾರಿ ಇರ್ತಾವು ಹೌದು. ನಾವೊಂದ್ ರೋಟಿಲಿ ನೀವೊಂದ್ ರೋಟಿಲಿ ಬರ್ತಿರ್ತೀವಿ ಹೌದು ಹೌದು ಹೌದಿಲ್ಲ ಹೌದು. ಹಿಂಗದ ಆಹಾ. ಆ ಒಂದ್ ಏನ ಚರ್ಚೆ ವಿಷಯ ಇಟ್ಟಾರ ಅವ್ರು ಹೌದು ಹೌದು ಏನಿಟ್ಟಾರ ಚರ್ಚೆ ವಿಷಯ ಚರ್ಚೆ ವಿಷಯ ಬಾಳ ಚಂದ ಇಟ್ರು ಏನಂತ ಅಣ್ಣ ಯಾಕಂದ್ರ ದೈವಕ್ಕೆ ತಿಳಿಬೇಕು ಹೌದು ಹೌದು ತಿಳಿಬೇಕಾಗ್ಯದ ಹೇಳಿದ್ರ ನನಗ ಏನಂತ ಆ ವಿಷಯಗಳನ್ನ ಮಾತಾಡಿದ್ರ ಧರ್ಮಕ್ಕ ಧಕ್ಕೆ ಆಗಿರಬಾರ್ದು ಕುಲಕ್ಕುಂದ ಹತ್ತಿರಬಾರ್ದು ಕುಂದ್ ಹತ್ತಿರಬಾರ್ದು ಹೌದು ವಿಷಯಗಳನ್ನ ಹಂಗ ಮಾತಾಡಬೇಕು ಅಂತ ಹೇಳಿದ್ರು ಅವ್ರು ಹೌದು ಹೌದು ಅಂದಾರಿವ ಹೌದಿಲ್ಲ ವಿಷಯ ಮಾತಾಡ್ತಿರ್ತಾರೆ ಆಹಾ. ಆ ದೈವಕ್ಕ ಪಟ್ಟಾಸುವಂಗ ದೈವಕ್ಕ ತಿಳಿವಂಗ ಮಾತಾಡ್ರಿ ಹೌದು ಅದೇನ ವಿಷಯ ಏನ ಬೇಡ ಯಾಕಂದ್ರೆ ಚರ್ಚೆ ವಿಷಯ ಮಾತಾಡಕ ಆಹಾ ಅದೇನ ಟೈಮ್ ಇಲ್ಲೀಗ ಟೈಮ್ ಇಲ್ಲ ಟೈಮ್ ಮುಗದದ ಹೌದು ನಿಮ್ ವಿಷಯಕ್ಕೆ ನಾ ಮಾತಾಡ್ತಿದ್ದೆ ಟೈಮ್ ಇಲ್ಲ ಆಹಾ ಟೈಮ್ ಇಲ್ಲ ಈಗ ಇನ್ನ ನೀವು ಒಂದು ನನ್ನ ಪ್ರಶ್ನೆ ಕೇಳಿ ಸಿದ್ಧಾಟಿಗೆ ರೂಪದೊಳಗ ಆಹಾ ಕೇಳರಲ್ರಿವ ನಾನು ಎಲ್ಲಾರಿಗೆ ಜನಕ್ಕ ಹೌದನ್ನವಂಗ ಹೌದು ಹೌದು ನೀ ಹೇಳು ನನಗ್ ಮುಂದಿನ ಪಳಕ್ ಬಿಡು ಕರಿ ಹೌದು ಹೌದಿಲ್ಲ ಹೌದಾ ಹೌದನ್ಬೇಕು ಆಹಾ 4 ಮಂದಿ ಹೌದನ್ನು ಬರೀ ಪ್ರಶ್ನೆ ಕೇಳಿದ್ರೆ ಹೌದನ್ಬೇಕು ಹೌದಾ ಹಾ ಹಂಗ ವಿಷಯಗಳನ್ನ ಹೆಂಗ ಮಾತಾಡೋದ ಹೆಂಗ್ರಿವ ಅದು ನೀವ್ ಒಂದ ಕೇಳಿ ನಾ ಯಾರು ಕೇಳ್ತೀನಿ ಹೌದು ಹೌದಿಲ್ಲ ಹಾ. ಹೆಂಗ ಕೇಳ್ದ ಬೇರು ಹೆಂಗ್ರಿವ ಅದು ನಿಮ್ಮ ಮಟ್ಟ ಮನೆ ಒಳಗ ಅವ್ರ ಮಟ್ಟ ಮನಿ ಒಳಗ ನಾ ಹಿಂಗ ಹೆಸರಿಟ್ಟ ಹೇಳ್ತೀನಿ ನೋಡ್ರಿ ಹೌದು ನಿಮ್ಮ ಮಾಲಿಂಗ್ರನ ಮಟ್ಟ ಮನೆ ಒಳಗ ಆಹಾ ಒಬ್ಬ ಶುದ್ಧ ಒಬ್ಬ ಸಿದ್ಧ 3 ಒಳ್ಳೆ ಮುರಿದು ಒಂದು ಮುರುಗಿ ಬೆತ್ತ ಮಾಡ್ಯಾನ ಹೌದಾ ಮುರುಗಿ ಭಕ್ತ ಮಾಡ್ಯಾನ ಮುರುಗಿ ಬೆತ್ತ ನಿಮ್ಮ ಮಾಲಿಂಗ್ರನ ಮಟ್ಟ ಮನೆ ಒಳಗೆ ಇದು ಹಾ ಶುದ್ಧಾಟಿಗೆ ಪತಾಡಿ ಹಂಗಲ್ಲ ಹೌದು ಮಟ್ಟ ಮನೆ ಒಳಗ ಒಬ್ಬ ಶುದ್ಧ ಆಹಾ 3 ಒಳ್ಳೆ ಮುರಿದು ಒಂದು ಮುರುಗಿ ಬೆತ್ತ ತಯಾರು ಮಾಡ್ಯಾನ ಮಾಡ್ಯಾನ ಆ ಮುರುಗಿ ಬೆತ್ತ ಹೋಗಿ ಮತ್ತೊಬ್ಬನ ಕೈಯಾಗ ಕೊಟ್ಟಾನ ಆಹಾ ಮತ್ತೊಬ್ಬರ ಕೈ ಕೊಟ್ಟಾನ 3 ಒಳಿ ಮುರಿದಾನ 3 ಒಳಿ ಹೆಸರೇನು ಆಹಾ ಆ ಮುರುಗಿ ಬೆತ್ತ ಮಾಡಿದ ಶುದ್ಧನ ಹೆಸರೇನು ಹೌದಾ ಮತ್ತೊಬ್ಬನ ಕೈಯಾಗ ಹೋಗಿ ಕೊಟ್ಟಾನ ಅವನ ಹೆಸರೇನು ಹೌದಾ ಹೆಂಗ್ ಕೇಳ್ಬೇಕು ಹೆಸರಿಟ್ಟು ಏಯ್ ಹೌ ಇದು ಮತ್ ಹೆಸರಿಟ್ಟ ಮತ್ ಲೇಖ ಅಂತಾರ ಅವ್ರು ಇಲ್ಲವಾ ಸಿದ್ಧಾಟಿಗೆ ಒಳಗಿದು ಇದು ಮಸ್ತಕದೊಳಗ ಹೊಡ್ಯಾರದು ಹಾ ಇನ್ನೊಂದು ಕೇಳ್ಬೋದು ಇವ್ರಿಗೆ ಇನ್ನೊಂದ್ ಏನಿವ ಹೆಂಗ ಹೆಂಗ್ರಿವ ಅದು ಯಾವ ವಿಜಯಪುರ ಜಿಲ್ಲಾ ಆಹಾ ಈಸ್ ದಿನ ಇಂಡಿ ತಾಲೂಕಿತ್ತು ಈಗ ಚರ್ಚನ ತಾಲೂಕು ಹೌದು ಚರ್ಚನ ತಾಲೂಕ ಚರ್ಚನ ತಾಲೂಕ ಶಿರಾಡೋನ ಮಠ ಬೀರಪ್ಪನ ಸ್ಥಾನ ಆಹಾ ಹೌದಿಲ್ಲ ಹೌದು. ಬೀರಪ್ಪನ ಮೂಲ ಸ್ಥಾನ ಶಿರಾಡೋನ ಗ್ರಾಮ ಅಂತ ಎಲ್ಲಾರು ಹೇಳ್ತಾರ ಹೇಳ್ತಾರ ಆ ಬೀರಪ್ಪನ ಗುಡಿಯಿಂದ ಆಹಾ ಗುಡಿಯಿಂದ ಎಡಕಿನ ಮಗ್ಗಲು ಬಂದು ಕಾಂತರ ಕಂಟಿ ಒಣದಲ್ಲಿ ಶಿವ ಪಾರ್ವತರು ಇಳ್ಕೊಂಡಾರ ಇಳ್ಕೊಂಡಾರ ಇವು ನೋಡಿರಿ ನಾವು ನೋಡಿವಿ ಎಲ್ಲಾ ಜನನು ನೋಡ್ಯಾದ ಹೌದೌದು ಬೀರಪ್ಪನ ಗುಡಿಯಿಂದ ಆಹಾ ಅಡಕಿನ ಮಗ್ಲ ಎಡಕಿನ ಮಗ್ಗಲು ಕಾಂತರ ಕಂಟಿ ವನ ಅದ ಹೌದು ಅದ್ರೊಳಗ ಬಂದು ಶಿವ ಪಾರ್ವತರು ಇಳ್ಕೊಂಡಾರ ಮುಂದ ತಂದು ಮಾಳಪ್ಪ ಅವ್ರ ಮುಂದ ಬಲಕ ಸ್ಥಾಪನೆ ಮಾಡ್ಯಾನ ಅದು ಮುಂದಿನ ಕತ್ತಿ ಹೌದು ಹೌದಿಲ್ಲ ಹೌದು. ಶಿವ ಪಾರ್ವತರ ಕೈಲಾಸ ಬಿಟ್ಟು ಆಹಾ ಬೀರಪ್ಪಗ ಗುರು ಬಲಕ್ಕಿರಬೇಕು ಗುರು ಬರಕಿರ್ಬೇಕು ಯಾತಿಗೆ ಗಂಡ ಬಲಕ್ಕಿರಬೇಕು ಹೌದು ಆದ್ರ ಆಹಾ. ಬೀರಪ್ಪನ ಬಲಕ್ಕೆ ಇಳಿಬೇಕಾಗಿದೆ ಶಿವ ಪಾರ್ವತರು ಬೀರಪ್ಪನ ಎಡಕ್ಕೆ ಯಾಕೆ ಇಳ್ಕೊಂಡಾರ ಹೌದು ಅಡಿಕೆ ಯಾಕೆ ಇಳ್ಕೊಂಡಾರ ಇದು ಒಂದ್ ವಿಷಯ ಹೌದು ನೀವ್ ಹೆಂಗ್ ಹೇಳ್ತೀರಿ ಆಹಾ 4 ಮಂದಿ ಹೌದು ಹಂಗ ನಾ ಅವು ಅನ್ನುವಂಗ ನಾ ಪಟಸುವಂಗಲ್ಲ 4 ಮಂದಿ ಹೌದತ್ತಂದ್ರ ಕರೆಕ್ಟ್ ಅದ ಶುದ್ಧವನ್ನ ನೀವ್ ಮಾತಾಡ್ದತ್ತೇಳಿ 4 ಮಂದಿ ಕೂತು ಟಾಳಿ ಹೊಡೆದ್ರಪ್ಪ ಅಂದ್ರ ಅವ್ರ ಜೋಡಿ ನಮ್ದೊಂದ್ ಟಾಳಿ ಐತಿ ಅವ್ರ ಜೋಡಿ
ನಮ್ಮದು ಒಂದು ಟಾಳೆ ಅದ ಅಂತ ಹೇಳಿ ದೈವಕ್ಕ ಮಾತು ಹೇಳಿ ಹೌದು. ಈಗ ಬಾಳೆನ ಮಾತಾಡಂತ ವಿಶೇಷ ಬೇಡ ಬ್ಯಾಡ್ರಿ ಬೇಡ. ನಾಲ್ಕೇ ನಾಲ್ಕು ನುಡಿ ಚಾಲ ಹಾಡಿ ಆಹಾ. ಸರ್ ಜೋಡಿ ಕಲಾವಿದರಿಗೆ ಪಾಡಿಕೊಂಡು ಓಕೆ. ಹೆಂಗ ಹೆಂಗ್ರಿ ಅದು? ಯಾವ ವಿಜಯಪುರ ಜಿಲ್ಲಾ ಆಹಾ. ಈಸ್ ದಿನ ಇಂಡಿ ತಾಲೂಕಿತ್ತು, ಈಗ ಚರ್ಚನ ತಾಲೂಕು. ಹೌದು, ಚರ್ಚನ ತಾಲೂಕ. ಚರ್ಚನ ತಾಲೂಕ ಶಿರಾಡೋನ ಮಠ ಬೀರಪ್ಪನ ಸ್ಥಾನ. ಆಹಾ. ಹೌದಿಲ್ಲ? ಹೌದು. ಬೀರಪ್ಪನ ಮೂಲ ಸ್ಥಾನ ಶಿರಾಡೋನ ಗ್ರಾಮ ಅಂತ ಎಲ್ಲಾರು ಹೇಳ್ತಾರ. ಹೇಳ್ತಾರ. ಆ ಬೀರಪ್ಪನ ಗುಡಿಯಿಂದ ಆಹಾ, ಗುಡಿಯಿಂದ ಎಡಕಿನ ಮಗ್ಗಲು ಬಂದು ಕಾಂತರ ಕಂಟಿ ಒಣದಾಗ ಶಿವ ಪಾರ್ವತರು ಇಳ್ಕೊಂಡಾರ. ಇಳ್ಕೊಂಡಾರ. ಇವು ನೋಡಿರಿ, ನಾವು ನೋಡಿವಿ, ಎಲ್ಲಾ ಜನನು ನೋಡ್ಯಾದ. ಹೌದು. ಬೀರಪ್ಪನ ಗುಡಿಯಿಂದ ಆಹಾ, ಎಡಕಿನ ಮಗ್ಲ. ಎಡಕಿನ ಮಗ್ಗಲು ಕಾಂತರ ಕಂಟಿ ಒಣ ಅದ. ಹೌದು. ಅದ್ರೊಳಗ ಬಂದು ಶಿವ ಪಾರ್ವತರು ಇಳ್ಕೊಂಡಾರ. ಮುಂದ ತಂದು ಮಾಳಪ್ಪ ಅವ್ರ ಮುಂದ ಬಲಕ ಸ್ಥಾಪನೆ ಮಾಡ್ಯಾನ. ಅದು ಮುಂದಿನ ಕತ್ತಿ. ಹೌದು. ಹೌದಿಲ್ಲ? ಹೌದು. ಶಿವ ಪಾರ್ವತರ ಕೈಲಾಸ ಬಿಟ್ಟು ಬೀರಪ್ಪಗ ಗುರು ಬಲಕ್ಕಿರ್ಬೇಕು. ಗುರು ಬಲಕ್ಕಿರ್ಬೇಕು. ಯಾತಿಗೆ ಗಂಡ ಬಲಕ್ಕಿರ್ಬೇಕು. ಹೌದು. ಆದ್ರ ಬೀರಪ್ಪನ ಬಲಕ್ಕೆ ಇಳಿಬೇಕಾಗಿದ್ದ ಶಿವ ಪಾರ್ವತರು ಬೀರಪ್ಪನ ಎಡಕ್ಕೆ ಯಾಕೆ ಇಳ್ಕೊಂಡಾರ. ಹೌದು, ಎಡಕ್ಕೆ ಯಾಕೆ ಇಳ್ಕೊಂಡಾರ. ಇದು ಒಂದ್ ವಿಷಯ. ಹೌದು. ನೀವ್ ಹೆಂಗ್ ಹೇಳ್ತೀರಿ? ನಾಲ್ಕು ಮಂದಿ ಹೌದು ಅನ್ನುವಂಗ, ನಾ ಅವು ಅನ್ನುವಂಗ, ನಾ ಪಟಸುವಂಗಲ್ಲ. ನಾಲ್ಕು ಮಂದಿ ಹೌದತ್ತಂದ್ರ ಕರೆಕ್ಟ್ ಅದ ಶುದ್ಧವನ್ನ ನೀವು ಮಾತಾಡ್ದತ್ತೇಳಿ ನಾಲ್ಕೇ ಮಂದಿ ಕೂತು ಟಾಳಿ ಹೊಡೆದ್ರಪ್ಪ ಅಂದ್ರ ಅವ್ರ ಜೋಡಿ ನಮ್ದು ಒಂದು ಟಾಳೆ ಐತಿ. ಅವ್ರ ಜೋಡಿ ನಮ್ಮದು ಒಂದು ಟಾಳೆ ಅದ ಅಂತ ಹೇಳಿ ದೈವಕ್ಕ ಮಾತು ಹೇಳಿ ಹೌದು. ಈಗ ಬಾಳೆನ ಮಾತಾಡಂತ ವಿಶೇಷ ಬೇಡ. ಬೇಡ. ನಾಲ್ಕೇ ನಾಲ್ಕು ನುಡಿ ಚಾಲ ಹಾಡಿ ಆಹಾ. ಸರ್ ಜೋಡಿ ಕಲಾವಿದರಿಗೆ ಪಾಡಿಕೊಂಡು ಓಕೆ.